ಗುರುರ್ವೈ ಸದಾಂ ಪೂರ್ವಮದೈವ ತುಲ್ಯಂ ಪ್ರಾಣೋ ವದಾರ್ಯೈ ವೈತಂ ಸದೈವ ಚಿಂತ್ಯಂ ವಿಚಿಂತ್ಯಂ ಭವಮೇಕರೂಪಂ ಗುರುರ್ವೈ ಶರಣ್ಯಂ ಗುರುರ್ವೈ ಶರಣ್ಯಂ. ನಾನು ಈ ಜೀವನದಲ್ಲಿ ಏಕೆ ಬಂದಿದ್ದೇನೆ, ನನ್ನ ಜೀವನದ ಸೂತ್ರ ಎಲ್ಲಿ ಬಂಧಿಸಲ್ಪಟ್ಟಿದೆ, ಈಶ್ವರನು ನನಗೆ ಈ ಜನ್ಮವನ್ನೇಕೆ ಕೊಟ್ಟಿದ್ದಾನೆ, ನಾನು ಈ ಪೃಥ್ವಿಯಲ್ಲೇಕೆ ಇದ್ದೇನೆ, ನನ್ನ ಜೀವನದ ಉದ್ದೇಶ, ನನ್ನ ಜೀವನದ ಲಕ್ಷ್ಯ ಏನು, ಈ ಎಲ್ಲ ಪ್ರಶ್ನೆಗಳಿಗೂ ಗುರುದೇವ ಕೇವಲ ಮಾತ್ರ ನೀವಷ್ಟೇ ನನಗೆ ಉತ್ತರಿಸಬಲ್ಲಿರಿ, ಅರ್ಥೈಸಬಲ್ಲಿರಿ, ತಿಳಿಸಬಲ್ಲಿರಿ. ಮತ್ತಾರು ನನಗೆ ತಿಳಿಸಲು ಸಾಧ್ಯವೇ ಇಲ್ಲ. ಮತ್ತು ಜೀವನದ ಎಲ್ಲ ಬಂಧನಗಳು ಕೇವಲ ಸ್ವಾರ್ಥಮಯವಾದ ಬಂಧನಗಳೇ. ಇವುಗಳಿಂದಲೇ ನಾನು ಬಂಧಿಸಲ್ಪಟ್ಟಿದ್ದೇನೆ. ಈ ಪಾಶಗಳಿಂದ, ಈ ಹಗ್ಗಗಳಿಂದ, ಈ ಕಗ್ಗಂಟುಗಳಿಂದ ಬಂಧಿಸಲ್ಪಟ್ಟಿರುವ ನಾನು ಚಡಪಡಿಸುತ್ತಿದ್ದೇನೆ, ವೇದನಾಗ್ರಸ್ತನಾಗಿದ್ದೇನೆ. ನನ್ನಲ್ಲಿಯೇ ನಾನು ದುಃಖಿ ಮತ್ತು ಸಂತಪ್ತನಾಗಿದ್ದೇನೆ. ಪ್ರತ್ಯೇಕ ಕ್ಷಣದಲ್ಲೂ ನನ್ನಲ್ಲಿ ನಾನೇ ವ್ಯಥೆ ಅನುಭವಿಸುತ್ತಾ ನಿರಂತರವಾಗಿ ಮೃತ್ಯುವಿನೆಡೆಗೆ ತೀವ್ರಗತಿಯಿಂದ ಪಯಣಿಸುತ್ತಿದ್ದೇನೆ. ನನ್ನ ಜೀವನದಲ್ಲಿ ಸುಖವಿಲ್ಲ, ನನ್ನ ಜೀವನದಲ್ಲಿ ಚಿಂತನೆ ಇಲ್ಲ, ನನ್ನ ಜೀವನದಲ್ಲಿ ಸೌಭಾಗ್ಯವಿಲ್ಲ. ನನ್ನ ಜೀವನದ ಉದ್ದೇಶ ಮತ್ತು ಲಕ್ಷ್ಯ ಏನು ಎನ್ನುವುದನ್ನು ನಾನು ತಿಳಿಯಲಾರದವನಾಗಿದ್ದೇನೆ. ಮತ್ತು ನನ್ನ ಜೀವನದ ಉದ್ದೇಶ ಮತ್ತು ಲಕ್ಷ್ಯ ಕೇವಲ ನನ್ನ ಜೀವನವನ್ನು ಮಾತ್ರವೇ ತಿಳಿಯುವುದು ಮತ್ತು ನನಗೆ ಅದನ್ನು ತಿಳಿಸಿಕೊಡುವುದಕ್ಕಾಗಿ, ನನಗೆ ಯಥಾರ್ಥತೆಯ ಪರಿಚಯವನ್ನು ಮಾಡಿಕೊಡುವುದಕ್ಕಾಗಿ ಈ ಜಗತ್ತಿನಲ್ಲಿ ಯಾವುದೇ ಶಕ್ತಿ, ಯಾವುದೇ ಸ್ವರೂಪ, ಯಾವುದೇ ಬಿಂದು ಇರುವುದಾದರೆ ಅದು ಕೇವಲ ಮಾತ್ರ ನೀವೇ. ಆದ್ದರಿಂದ ಗುರುದೇವ್, ನಾನು ಅತ್ಯಂತ ಅಶ್ರುಪೂರಿತವಾದ ನಯನಗಳೊಂದಿಗೆ, ಗದ್ಗದಿತ ಕಂಠದಿಂದ, ಭಾವವಿಫಲತೆಗೊಳಗಾದ ವಕ್ಷಸ್ಥಲದೊಂದಿಗೆ ನಿಮಗೆ ದೀರ್ಘ ದಂಡ ಪ್ರಣಾಮವನ್ನು ಸಲ್ಲಿಸುತ್ತಾ, ನಿಮ್ಮ ಚರಣ ಕಮಲಗಳನ್ನು ಬಿಗಿದಪ್ಪುತ್ತಾ, ನನ್ನ ಶಿರಸ್ಸನ್ನು ನಿಮ್ಮ ಚರಣ ಕಮಲಗಳ ಮೇಲಿರಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ. ನೀವೇ ನನಗೆ ಆ ಮರ್ಮವನ್ನು, ರಹಸ್ಯವನ್ನು, ಚಿಂತನೆಯನ್ನು ತಿಳಿಸಿಕೊಡಿ. ನನ್ನ ಜೀವನದ ಉದ್ದೇಶವೇನು, ನನ್ನ ಜೀವನದ ಲಕ್ಷ್ಯವೇನು, ನನ್ನ ಜೀವನದ ಪೂರ್ಣತೆ ಏನು? ಏಕೆಂದರೆ ನಾನು ಕೇವಲ ನಿಮ್ಮವನು. ಮತ್ತು ಗುರುದೇವ್, ನಾನು ನಿಮಗೆ ಶರಣಾಗಿದ್ದೇನೆ. ಮತ್ತು ನಿಶ್ಚಯವಾಗಿಯೂ ಗುರುದೇವ್, ಕೇವಲ ಮತ್ತು ಕೇವಲ ಮಾತ್ರ ನಾನು ನಿಮಗೆ ಶರಣಾಗಿದ್ದೇನೆ.